ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಬೆಂಕಿಯ ಕಿಡಿಯಂತೆ ಸದಾ ಉತ್ಸಾಹದಿಂದ ಹುಟ್ಟಿಯುವ ಚಂಡಮಾರುತದಂತೆ ಅಡೆತಡೆಗಳನ್ನು ಧ್ವಂಸ ಮಾಡುತ್ತಾ ಮುಂದೆ ಸಾಗುವ, ನ್ಯಾಯಕ್ಕಾಗಿ ಹೋರಾಡುವ, ಸೋಲನ್ನ ಎಂದಿಗೂ ಒಪ್ಪಿಕೊಳ್ಳದ, ಮೇಲ್ನೋಟಕ್ಕೆ ಕೋಪಿಷ್ಠರಂತೆ ಕಂಡರೂ ಮಕ್ಕಳಂತಹ ನಿಷ್ಕಲ್ಮಸ ಮನಸ್ಸುಳ್ಳವರೇ ಮೇಷರಾಶಿಯವರು. ಮೇಷರಾಶಿಯ ಬಂಧುಗಳೇ, ನೀವು ಈಗ ನೋಡ್ತಾ ಇರುವ ಈ ವಿಡಿಯೋ ಆಕಸ್ಮಿಕವಾಗಿ ನಿಮ್ಮ ಮುಂದೆ ಬಂದಿಲ್ಲ. ನಿಮ್ಮ ಜೀವನದ ಅತ್ಯಂತ ನಿರ್ಣಾಯಕ ಘಟ್ಟದಲ್ಲಿ ನಿಂತಿರುವ ನಿಮಗೆ ನಿಮ್ಮ ಇಷ್ಟ ದೇವರು ಅಥವಾ ನಿಮ್ಮ ಕುಲದೇವರು ಒಂದು ಪ್ರಮುಖ ಸಂದೇಶವನ್ನು ನೀಡಲು ಬಯಸಿದ್ದಾರೆ. ಇಷ್ಟು ದಿನ ನೀವು ಅನುಭವಿಸಿದ ನೋವು, ಅವಮಾನ, ಕಷ್ಟಗಳಿಗೆ ಪ್ರತಿಫಲ ಸಿಗುವ ಸಮಯ ಬಂದಿದೆ. ನಿಮ್ಮ ಜೀವನದ ದಿಕ್ಕು ಯಶಸ್ಸಿನ ಉತ್ತುಂಗಕ್ಕೇರುತ್ತದೆ ಅಥವಾ ಮತ್ತೆ ಪಾತಾಳಕ್ಕೆ ಕುಸಿಯುತ್ತದೆ. ಈಗ ನಿಮ್ಮ ಭವಿಷ್ಯವನ್ನು ನಿರ್ಧರಿಸಲಿದೆ. ಈ ಸಮಯದಲ್ಲಿ ನಿಮಗೆ ಎದುರಾಗಲಿರುವ ದೊಡ್ಡ ಕಠಿಣ ಸವಾಲು ಯಾವುದು, ಅದರಿಂದ ನೀವು ಪಾರಾಗುವುದು ಹೇಗೆ ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಏಕೆಂದರೆ ಇದು ನಿಮಗಾಗಿ ಬಂದಿರುವ ದೈವಿಕ ಸಂದೇಶ. ಹಾಗೆ ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೆ ತಪ್ಪದೇ ಲೈಕ್ ಮಾಡಿ. ಮೊದಲಿಗೆ ಇಷ್ಟು ದಿನ ನೀವು ಕಷ್ಟಪಟ್ಟಿದ್ದು ಯಾಕೆ ಎಂದು ತಿಳಿಯೋಣ. ಕಳೆದ ಕೆಲವು ವರ್ಷಗಳಿಂದ, ವಿಶೇಷವಾಗಿ ಈ 2 ವರ್ಷದಲ್ಲಿ ನೀವು ಅನುಭವಿಸಿದ ಯಾತನೆ ಅಷ್ಟಿಷ್ಟಲ್ಲ. ಹೇಳಿಕೊಳ್ಳಲಾಗದ ನೋವು, ಕಾರಣವೇ ಇಲ್ಲದ ಅಪವಾದಗಳು, ಕೈಗೆ ಬಂದ ತುತ್ತು ಬಾಯಿಗೆ ಬಾರದ ಸ್ಥಿತಿ. ಆರ್ಥಿಕವಾಗಿ ಎಷ್ಟೊಂದು ಕಷ್ಟ ಎದುರಿಸಿದ್ದೀರಿ ಅಂದರೆ ನಾಳೆ ಎನ್ನುವ ಚಿಂತೆ ನಿಮ್ಮನ್ನು ರಾತ್ರಿ ನಿದ್ದೆ ಮಾಡಲು ಬಿಡಲಿಲ್ಲ. ನಿಮ್ಮದಲ್ಲದ ತಪ್ಪಿಗೆ ನೀವು ಅವಮಾನ ಎದುರಿಸಬೇಕಾಯಿತು. ನೀವು ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿದವರೇ ನಿಮಗೆ ಬೆನ್ನಿಗೆ ಚೂರಿ ಹಾಕಿದರು. ಇದಕ್ಕೆಲ್ಲ ಕಾರಣ ಏನು? ನಿಮ್ಮ ಪ್ರಯತ್ನದಲ್ಲಿ ಯಾವುದೇ ದೋಷವಿರಲಿಲ್ಲ. ಆದರೆ ಗ್ರಹಗಳ ಸ್ಥಿತಿ, ವಿಶೇಷವಾಗಿ ಶನಿ ಮಹಾತ್ಮನ ದೃಷ್ಟಿ ಮತ್ತು ರಾಹುಕೇತುಗಳ ಸಂಚಾರವು ನಿಮ್ಮನ್ನು ಅಕ್ಷರಶಃ ಹಿಂಡಿ ಹಿಪ್ಪೆ ಮಾಡಿತು. ಇದು ನಿಮ್ಮ ಜೀವನದ ಒಂದು ಅಗ್ನಿ ಪರೀಕ್ಷೆಯಾಗಿತ್ತು. ದೇವರು ನಿಮ್ಮನ್ನು ಶುದ್ಧ ಚಿನ್ನವನ್ನಾಗಿ ಮಾಡಲು ಇಷ್ಟೆಲ್ಲ ಪರೀಕ್ಷೆಗಳನ್ನು ಕೊಟ್ಟನು. ಆದರೆ ಆ ಕಷ್ಟದ ದಿನಗಳು, ಆ ಕರಾಳ ಅಧ್ಯಾಯ ಈಗ ಮುಗಿಯುವ ಹಂತಕ್ಕೆ ಬಂದಿದೆ. ಹೌದು, ಈ ಸಮಯವನ್ನು ನಿಮ್ಮ ಜೀವನದ ಸುವರ್ಣ ಯುಗ ಎಂದು ಬರೆದಿಟ್ಟುಕೊಳ್ಳಿ. ಗುರುಬಲದ ಸಂಪೂರ್ಣ ಕೃಪೆ ಮತ್ತು ನೀವು ಪಟ್ಟ ಶ್ರಮಕ್ಕೆ ಶನಿ ಮಹಾತ್ಮನು ಈಗ ಪ್ರತಿಫಲವನ್ನು ನೀಡಲು ಸಿದ್ಧನಾಗಿದ್ದಾನೆ. ನಿಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರವೂ ಹೇಗೆ ಅದ್ಭುತವಾಗಿ ಬದಲಾಗುತ್ತದೆ ಎಂದು ಈಗ ಒಂದೊಂದಾಗಿ ನೋಡೋಣ. ಮೊದಲನೆಯದಾಗಿ ನಿಮ್ಮ ವೃತ್ತಿ ಜೀವನ. ಎಷ್ಟೋ ದಿನಗಳಿಂದ ಒಂದೇ ಜಾಗದಲ್ಲಿ ಕೂತು ಎಷ್ಟೇ ಪ್ರಾಮಾಣಿಕವಾಗಿ ದುಡಿದರೂ ನಿಮಗೆ ಪ್ರಶಂಸೆ ಸಿಗಲಿಲ್ಲ, ಪ್ರಮೋಷನ್ ಕೂಡ ಸಿಗಲಿಲ್ಲ. ನಿಮ್ಮ ಮೇಲಾಧಿಕಾರಿಗಳು ನಿಮ್ಮನ್ನು ಗುರುತಿಸುತ್ತಲೇ ಇರಲಿಲ್ಲ. ಆದರೆ ಈ ಉತ್ತಮ ಸಮಯದಲ್ಲಿ ಗ್ರಹಗಳ ಸಂಚಾರವು ನಿಮ್ಮ ವೃತ್ತಿ ಸ್ಥಾನವನ್ನು ಅತ್ಯಂತ ಬಲಪಡಿಸುತ್ತಿದೆ. ಯಾರು ನಿಮ್ಮನ್ನು ತುಳಿಯಲು ಪ್ರಯತ್ನಿಸಿದರೂ ಅವರೇ ನಿಮ್ಮ ಸಹಾಯವನ್ನು ಕೇಳಿ ಬರುವ ಸಮಯವಿದು. ಅನಿರೀಕ್ಷಿತವಾಗಿ ಒಂದು ದೊಡ್ಡ ಜವಾಬ್ದಾರಿ ಅಥವಾ ನೀವು ವರ್ಷಗಳಿಂದ ಕಾಯುತ್ತಿದ್ದ ಕೆಲಸ ನಿಮ್ಮ ಕೈ ಸೇರಲಿದೆ. ಇನ್ನು ಉದ್ಯೋಗ ಬದಲಾವಣೆ ಮಾಡಬೇಕು ಅಂದುಕೊಂಡವರಿಗೆ ಈಗಿರುವ ಕೆಲಸ ಬಿಡಬೇಕಾ ಬೇಡವಾ ಎಂಬ ಮಹಾ ಗೊಂದಲದಲ್ಲಿದ್ದ ನಿಮಗೆ ಈ ಸಮಯವು ಅತ್ಯಂತ ಶುಭ ಸಮಯ. ನಿಮಗೆ ಬರುವ ಹೊಸ ಉದ್ಯೋಗದ ಅವಕಾಶ ನೀವು ಕನಸಿನಲ್ಲೂ ನಿರೀಕ್ಷೆ ಮಾಡಿದ್ದಕ್ಕಿಂತ ದೊಡ್ಡ ಮಟ್ಟದಲ್ಲಿರುತ್ತದೆ. ಸಂಬಳ, ಹುದ್ದೆ ಎರಡರಲ್ಲೂ ದೊಡ್ಡ ಏರಿಕೆಯನ್ನು ಕಾಣುತ್ತೀರಿ. ವಿದೇಶಕ್ಕೆ ಹೋಗುವ ಪ್ರಯತ್ನದಲ್ಲಿದ್ದರೆ ವೀಸಾ ನಿರೀಕ್ಷೆಯಲ್ಲಿದ್ದವರಿಗೆ ಶುಭ ಸುದ್ದಿ ನಿಮ್ಮ ಕಿವಿಗೆ ಬೀಳಲಿದೆ. ಸರ್ಕಾರಿ ಉದ್ಯೋಗಕ್ಕಾಗಿ ಪರೀಕ್ಷೆ ಬರೆದು ಕಾಯುತ್ತಿರುವವರಿಗೆ ನಿಮ್ಮ ಹೆಸರು ಪಟ್ಟಿಯಲ್ಲಿ ಬರುವ ಸಾಧ್ಯತೆ ಸ್ಪಷ್ಟವಾಗಿ ಕಾಣಿಸುತ್ತಿದೆ. ಧೈರ್ಯವಾಗಿ ಮುನ್ನುಗ್ಗಿ, ಯಶಸ್ಸು ನಿಮ್ಮದೇ. ಎರಡನೆಯದಾಗಿ ಶತ್ರುಗಳ ಕಾಟ ಮತ್ತು ಕೋರ್ಟು ಕಚೇರಿ ವಿಚಾರಗಳು. ನಿಮ್ಮ ಬೆನ್ನ ಹಿಂದೆ ಮಾತನಾಡುವವರು, ನಿಮ್ಮ ಏಳಿಗೆಯನ್ನು ಸಹಿಸದ ಗುಪ್ತ ಶತ್ರುಗಳು, ನಿಮ್ಮ ವಿರುದ್ಧವೇ ಪಿತೂರಿ ಮಾಡುವವರಿಂದ ನೀವು ಬಹಳಷ್ಟು ನೊಂದಿದ್ದೀರಿ. ಆದರೆ ಈ ಸಮಯದಲ್ಲಿ ನಿಮ್ಮ ರಾಶ್ಯಾಧಿಪತಿಯಾದ ಮಂಗಳನ ಕೃಪೆಯಿಂದ ಆ ಶತ್ರುಗಳು ತಾವಾಗಿಯೇ ನಾಶವಾಗುತ್ತಾರೆ. ಅವರ ನಿಜ ಬಣ್ಣ ಎಲ್ಲರ ಮುಂದೆ ಬಯಲಾಗುತ್ತದೆ. ನಿಮಗೆ ಕೆಟ್ಟದ್ದು ಬಯಸಿದವರು ಅವರೇ ದೊಡ್ಡ ಕಷ್ಟಕ್ಕೆ ಸಿಲುಕುವುದನ್ನು ನೀವು ನಿಮ್ಮ ಕಣ್ಣಾರೆ ಕಾಣುತ್ತೀರಿ. ನಿಮ್ಮ ಮೇಲಿದ್ದ ದೃಷ್ಟಿದೋಷ, ನಕಾರಾತ್ಮಕ ಶಕ್ತಿಗಳು ಸಂಪೂರ್ಣವಾಗಿ ದೂರವಾಗಲಿವೆ. ಇನ್ನು ಆಸ್ತಿ ವಿವಾದ, ಸುಳ್ಳು ಕೇಸುಗಳು ಅಥವಾ ವಿಚ್ಛೇದನದಂತಹ ಕೋರ್ಟು ಕಚೇರಿ ವಿಚಾರಗಳಲ್ಲಿ ಸಿಲುಕಿ ವರ್ಷಗಳಿಂದ ಅಲೆದು ನಿಮ್ಮ ಸಮಯ, ಹಣ ಮತ್ತು ಮಾನಸಿಕ ನೆಮ್ಮದಿ ಎಲ್ಲವೂ ಹಾಳಾಗಿತ್ತು. ಆದರೆ ಇದೀಗ ದೈವಿಕ ನ್ಯಾಯ ನಿಮ್ಮ ಪರವಾಗಿ ನಿಲ್ಲಲಿದೆ. ಕೇಸಿನಲ್ಲಿ ನಿಮಗೆ ಜಯ ಸಿಗುವುದು ನಿಶ್ಚಿತ. ನಿಮ್ಮ ಮೇಲಿದ್ದ ಅಪವಾದಗಳು ಸುಳ್ಳು ಎಂದು ಸಾಬೀತಾಗುತ್ತದೆ. ನಿಮ್ಮ ಆಸ್ತಿ, ನಿಮ್ಮ ಗೌರವ ನಿಮಗೆ ಮರಳಿ ಸಿಗಲಿದೆ.
ಮೂರನೆಯದಾಗಿ ಗಂಡ ಹೆಂಡತಿಯ ಸಂಬಂಧ. ಸಣ್ಣ ಸಣ್ಣ ವಿಷಯಕ್ಕೂ ಜಗಳ, ಅನಗತ್ಯ ಮನಸ್ತಾಪ. ಇಬ್ಬರ ನಡುವೆ ಮೂರನೇ ವ್ಯಕ್ತಿಯ ಪ್ರವೇಶದಿಂದ ಸಂಬಂಧವು ಹಳಸಿ ಹೋಗಿತ್ತು. ವಿಚ್ಛೇದನದ ಅಂಚಿಗೆ ತಲುಪಿದ್ದೀರಿ. ಆದರೆ ಈ ಶುಭ ಸಮಯದಲ್ಲಿ ನಿಮ್ಮಿಬ್ಬರ ನಡುವಿನ ಪ್ರೀತಿಯನ್ನ ಮತ್ತೆ ಚಿಗುರಿಸುತ್ತದೆ. ಗುರುಬಲದಿಂದಾಗಿ ನಿಮ್ಮ ನಡುವಿನ ಎಲ್ಲ ತಪ್ಪು ತಿಳುವಳಿಕೆಗಳು ದೂರವಾಗಿ ಅನ್ಯೋನ್ಯತೆ ಹೆಚ್ಚುತ್ತದೆ. ನಿಮ್ಮ ಸಂಬಂಧ ಮತ್ತೆ ಮೊದಲಿನಂತೆ ಮಧುರವಾಗಲಿ. ಇನ್ನು ಮದುವೆಯಾಗದ ಮೇಷರಾಶಿಯ ಯುವಕ ಯುವತಿಯರಿಗೆ ನೀವು ಕನಸಿನಲ್ಲೂ ಎಣಿಸದಂತಹ ಉತ್ತಮವಾದ ದೈವಿಕ ಸಂಬಂಧವು ಕೂಡಿ ಬರಲಿದೆ. ನಿಮ್ಮ ಮದುವೆ ನಿಶ್ಚಯವಾಗುವ ಎಲ್ಲ ಸಂಭವವಿದೆ. ಹಾಗೆಯೇ ಸಂತಾನ ಭಾಗ್ಯಕ್ಕಾಗಿ ಎಷ್ಟೋ ವರ್ಷಗಳಿಂದ ಕಾಯುತ್ತಿದ್ದ ದಂಪತಿಗಳಿಗೆ ವೈದ್ಯರ ಬಳಿ ಅಲೆದು ಸಾಕಾಗಿ ಪೂಜೆ ವ್ರತಗಳನ್ನು ಮಾಡಿ ಕಣ್ಣೀರು ಹಾಕಿದ್ದೀರಿ. ನಿಮ್ಮ ಈ ನೋವಿನ ಕಣ್ಣೀರಿಗೆ ಈಗ ಬೆಲೆ ಸಿಗಲಿದೆ. ಸಂತಾನಕಾರಕನಾದ ಗುರುವು ನಿಮ್ಮ ಪಂಚಮ ಸ್ಥಾನವನ್ನು ಬಲಪಡಿಸುತ್ತಿದ್ದಾನೆ. ನಿಮ್ಮ ಮನೆಯಲ್ಲಿ ತೊಟ್ಟಿಲು ತೂಗುವ ಶುಭ ಸುದ್ದಿ ನಿಮ್ಮ ಕಿಳಿಗೆ ಬೀಳಲಿದೆ. ನಿಮ್ಮ ವಂಶ ಬೆಳಗಲು ಒಬ್ಬ ಕುಲದೀಪಕನ ಆಗಮನ ಖಚಿತವಾಗಿದೆ. ನಾಲ್ಕನೆಯದಾಗಿ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ. ನಿಮ್ಮ ಮಕ್ಕಳ ಹಠಮಾರಿತನ, ಓದಿನಲ್ಲಿ ಗಮನ ಇಲ್ಲದಿರುವುದು ಅಥವಾ ಅವರ ಆರೋಗ್ಯದ ಬಗ್ಗೆ ನಿಮಗೆ ದೊಡ್ಡ ಚಿಂತೆಯಾಗಿತ್ತು. ಅವರು ದಾರಿ ತಪ್ಪುತ್ತಿದ್ದಾರೆ ಎಂಬ ಭಯ ನಿಮ್ಮನ್ನು ಕಾಡುತ್ತಿತ್ತು. ಆದರೆ ಇದೀಗ ನಿಮ್ಮ ಮಕ್ಕಳಲ್ಲಿ ಅದ್ಭುತವಾದ ಸಕಾರಾತ್ಮಕ ಬದಲಾವಣೆಯನ್ನು ಕಾಣುತ್ತೀರಿ. ಅವರೇ ಜವಾಬ್ದಾರಿಯಿಂದ ಓದಲು ಪ್ರಾರಂಭಿಸುತ್ತಾರೆ. ಉನ್ನತ ಶಿಕ್ಷಣಕ್ಕಾಗಿ ಅವರು ಬಯಸಿದ ಕಾಲೇಜಿನಲ್ಲಿ ಸೀಟು ಸಿಗಲಿದೆ. ಅವರ ಆರೋಗ್ಯದಲ್ಲಿ ಚೇತರಿಕೆ ಕಂಡು, ಅವರ ನಡವಳಿಕೆಯಲ್ಲಿ ಸಕಾರಾತ್ಮಕ ಬದಲಾವಣೆ ಕಂಡು ಸಮಾಜದಲ್ಲಿ ನಿಮಗೊಂದು ಹೆಮ್ಮೆ ಮತ್ತು ಗೌರವವನ್ನು ತಂದುಕೊಡುತ್ತಾರೆ. ನಿಮ್ಮ ಚಿಂತೆ ದೂರವಾಗಲಿದೆ. ಐದನೆಯದಾಗಿ ನಿಮ್ಮ ಆರ್ಥಿಕ ಸ್ಥಿತಿ. ಇದು ಅತ್ಯಂತ ಪ್ರಮುಖವಾದ ಬದಲಾವಣೆ. ನೀವು ನಂಬಿ ಕೊಟ್ಟ ಸಾಲ, ಆಪ್ತರಿಗೆ ಕೊಟ್ಟ ಹಣ ವಾಪಸ್ ಬಾರದೆ ನೀವು ಮೋಸ ಹೋಗಿದ್ದೀರಿ. ಆ ಹಣ ಇನ್ನೇನು ಬರುವುದೇ ಇಲ್ಲ ಎಂದು ನೀವು ಕೈ ಚೆಲ್ಲಿದ್ದೀರಿ. ಆದರೆ ಈಗ ಯಾರು ನಿಮ್ಮಿಂದ ಹಣ ಪಡೆದಿದ್ದರೂ ಅವರೇ ನಿಮ್ಮನ್ನು ಹುಡುಕಿಕೊಂಡು ಬಂದು ನಿಮ್ಮ ಹಣವನ್ನು ವಾಪಸ್ ಕೊಡುವ ಚಮತ್ಕಾರ ನಡೆಯಲಿದೆ. ಅಥವಾ ಕಾನೂನಿನ ಮೂಲಕವಾದರೂ ನಿಮ್ಮ ಹಣ ನಿಮ್ಮ ಕೈ ಸೇರುವುದು ಖಂಡಿತ. ಇಷ್ಟೇ ಅಲ್ಲ, ಅನಿರೀಕ್ಷಕ ಧನಾಗಮನ. ಆರ್ಥಿಕ ಸಂಕಷ್ಟದಿಂದ ತತ್ತರಿಸಿ ಹೋಗಿದ್ದ ನಿಮಗೆ ಈಗ ನೀವು ನಿರೀಕ್ಷೆ ಮಾಡದ ಮೂಲದಿಂದ, ಬಹುಶಃ ಹಳೆಯ ಹೂಡಿಕೆಯ ಮೂಲಕ ಅಥವಾ ಪಿತ್ರಾರ್ಜಿತ ಆಸ್ತಿಯ ಪಾಲು ದೊರೆಯುವ ಮೂಲಕ ದೊಡ್ಡ ಮೊತ್ತದ ಹಣದ ಹರಿವು ಬರಲಿದೆ. ನಿಮ್ಮ ಎಲ್ಲ ಸಾಲಗಳು ತೀರಿ ನೀವು ಸಾಲ ಮುಕ್ತರಾಗುವ ಸಮಯವಿದು. ಲಕ್ಷ್ಮೀದೇವಿಯು ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸುತ್ತಾಳೆ. ವ್ಯಾಪಾರ ವ್ಯವಹಾರದಲ್ಲಿ ಸತತ ನಷ್ಟ ಅನುಭವಿಸಿ ಇನ್ನೇನು ಮುಚ್ಚಿಡಬೇಕು ಎನ್ನುವ ಸ್ಥಿತಿಯಲ್ಲಿದ್ದ ನಿಮಗೆ ಪುನರ್ಜನ್ಮ ನೀಡಲಿವೆ. ನಿಮ್ಮ ವ್ಯಾಪಾರಕ್ಕೆ ಹೊಸ ಪಾಲುದಾರರು ಸಿಗಬಹುದು ಅಥವಾ ನಿಮ್ಮ ಹೊಸ ಆಲೋಚನೆಯೊಂದು ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕಾಣಬಹುದು. ಗ್ರಾಹಕರ ಸಂಖ್ಯೆ ಹೆಚ್ಚಾಗಿ ನಿಮ್ಮ ಲಾಭವು 10 ಪಟ್ಟು ಹೆಚ್ಚಾಗಲಿದೆ. ಇಷ್ಟೆಲ್ಲ ಅದ್ಭುತ ಯಶಸ್ಸು, ಹಣ, ಗೌರವ, ಸಂಬಂಧಗಳು ಎಲ್ಲವೂ ನಿಮ್ಮದಾಗಲಿದೆ. ಆದರೆ ನಿಮ್ಮ ಮುಂದೆ ಒಂದು ಅತ್ಯಂತ ಕಷ್ಟಕರವಾದ ಸವಾಲು ಕೂಡ ಎದುರಾಗುತ್ತದೆ. ಈ ಸವಾಲನ್ನು ನೀವು ಗೆಲ್ಲಲೇಬೇಕು. ಆ ಸವಾಲು ಹೊರಗಿನಿಂದ ಬರುವುದಿಲ್ಲ, ಅದು ನಿಮ್ಮ ಶತ್ರುಗಳಿಂದ ಬರುವುದಿಲ್ಲ, ಅದು ನಿಮ್ಮ ಒಳಗಿನಿಂದಲೇ ಬರುತ್ತದೆ. ಆ ಸವಾಲೇ ನಿಮ್ಮ ಕೋಪ ಮತ್ತು ಅಹಂಕಾರ. ಹೌದು ಮೇಷರಾಶಿಯವರೇ, ನಿಮ್ಮ ರಾಶ್ಯಾಧಿಪತಿ ಮಂಗಳ ನಿಮಗೆ ಕೋಪ, ಆವೇಶ, ಆತುರ ಜಾಸ್ತಿ. ಅನಿರೀಕ್ಷಿತ ಯಶಸ್ಸು, ಹಣ, ಅಧಿಕಾರ ನಿಮ್ಮ ಕೈಗೆ ಬಂದಾಗ ನಿಮ್ಮಲ್ಲಿ ನಾನೇ ಸರಿ, ನನ್ನಿಂದಲೇ ಇದೆಲ್ಲ ಸಾಧ್ಯವಾಯಿತು, ನನಗಿಂತ ದೊಡ್ಡವರು ಯಾರೂ ಇಲ್ಲ ಎಂಬ ಅಹಂಕಾರ ತಲೆ ಎತ್ತಬಹುದು. ನಿಮ್ಮ ಕೋಪ ಹೆಚ್ಚಾಗಬಹುದು. ಈ ಸಮಯದಲ್ಲಿ ನಿಮ್ಮ ಆತುರದ ನಿರ್ಧಾರದಿಂದ ಅಥವಾ ನಿಮ್ಮ ಸಿಟ್ಟಿನ ಮಾತಿನಿಂದ ನಿಮ್ಮ ಆಪ್ತರನ್ನೇ, ವಿಶೇಷವಾಗಿ ನಿಮ್ಮ ಜೀವನ ಸಂಗಾತಿಯನ್ನೇ, ನಿಮ್ಮ ತಂದೆ ತಾಯಿಯರನ್ನೇ ನೀವು ನೋಯಿಸಬಹುದು. ಈ ಒಂದು ದೊಡ್ಡ ತಪ್ಪಿನಿಂದ ನಿಮ್ಮ ಕೈಗೆ ಬಂದ ಭಾಗ್ಯವೆಲ್ಲವೂ ನಿಮ್ಮನ್ನು ಬಿಟ್ಟು ಹೋಗುವ ಅಪಾಯವಿದೆ. ಯಶಸ್ಸನ್ನು ಪಡೆಯುವುದು ಎಷ್ಟು ಮುಖ್ಯವೋ ಅದನ್ನು ಉಳಿಸಿಕೊಳ್ಳುವುದು ಅದಕ್ಕಿಂತಲೂ ಮುಖ್ಯ. ಈ ಅಹಂಕಾರವೇ ನೀವು ಎದುರಿಸುವ ಅತಿ ದೊಡ್ಡ ಸಮಸ್ಯೆ. ಹಾಗಾದರೆ ಈ ದೊಡ್ಡ ಸಮಸ್ಯೆಯಿಂದ ಪಾರಾಗುವುದು ಹೇಗೆ? ಈ ಯಶಸ್ಸನ್ನು ಶಾಶ್ವತವಾಗಿ ಉಳಿಸಿಕೊಳ್ಳುವುದು ಹೇಗೆ? ಪರಿಹಾರ ತುಂಬ ಸರಳವಾಗಿದೆ, ಆದರೆ ಇದನ್ನು ನೀವು ಅತ್ಯಂತ ಶ್ರದ್ಧೆಯಿಂದ ಪಾಲಿಸಬೇಕು. ಮೊದಲನೆಯದಾಗಿ ಮೌನವನ್ನು ಅಭ್ಯಾಸ ಮಾಡಿ. ಅಂದರೆ ಮಾತನಾಡುವ ಮೊದಲು 2 ಬಾರಿ ಯೋಚಿಸಿ. ನಿಮ್ಮ ಮಾತಿನಿಂದ ಯಾರಿಗೂ ಎಷ್ಟೇ ಸಣ್ಣವರಾದರೂ ಅವರಿಗೂ ನೋವಾಗದಂತೆ ನೋಡಿಕೊಳ್ಳಿ. ಎರಡನೆಯದಾಗಿ ನಿಮ್ಮ ರಾಶ್ಯಾಧಿಪತಿಯಾದ ಕುಜನ ಉಗ್ರ ಸ್ವಭಾವವನ್ನು ಶಾಂತಗೊಳಿಸಲು ಪ್ರತಿ ಮಂಗಳವಾರ ಹತ್ತಿರದ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ 1 ಹಿಡಿ ಬೆಲ್ಲವನ್ನು ದಾನ ಮಾಡಿ ಅಥವಾ ಅಲ್ಲಿರುವ ಹಸುವಿಗೆ ತಿನ್ನಿಸಿ. ಆಂಜನೇಯನು ನಿಮ್ಮ ಕೋಪವನ್ನು ನಿಯಂತ್ರಿಸಿ ನಿಮಗೆ ವಿನಯವನ್ನು ಕರುಣಿಸುತ್ತಾನೆ.
ಮೂರನೆಯದಾಗಿ, ನಿಮಗೆ ಯಶಸ್ಸು ಸಿಕ್ಕಾಗ, ಹಣ ಬಂದಾಗ ಅದನ್ನು ತಲೆಗೆ ಏರಿಸಿಕೊಳ್ಳಬೇಡಿ. ತಕ್ಷಣ ನಿಮ್ಮ ಇಷ್ಟ ದೇವರನ್ನ ಅಥವಾ ಕುಲದೇವರನ್ನ ಮನಸ್ಸಿನಲ್ಲಿ ಸ್ಮರಿಸಿ, ಇದೆಲ್ಲ ನಿನ್ನ ಕೃಪೆ ಎಂದು ಕೃತಜ್ಞತೆ ಸಲ್ಲಿಸಿ. ಯಶಸ್ಸು ಬಂದಾಗ ತಲೆಬಾಗಿರಿ. ಈ ಒಂದು ವಿನಯವಂತಿಕೆ ನಿಮ್ಮ ಎಲ್ಲ ಭಾಗ್ಯವನ್ನ ನಿಮ್ಮ ಬಳಿಯೇ ಉಳಿಸುತ್ತದೆ. ಮೇಷರಾಶಿಯವರೇ, ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುವ ಶಕ್ತಿ ಹೊಂದಿದೆ. ನಿಮ್ಮ ವಿಜಯದ ಆರಂಭವಾಗಲಿದೆ. ನೀವು ಅನುಭವಿಸಿದ ಪ್ರತಿಯೊಂದು ನೋವಿಗೂ ಈಗ ಪ್ರತಿಫಲ ಸಿಗಲಿದೆ. ನಿಮ್ಮ ಕಣ್ಣೀರು ಈಗ ಆನಂದ ಬಾಷ್ಪವಾಗಿ ಬದಲಾಗುವ ಸಮಯ ಬಂದಿದೆ. ನೆನಪಿಡಿ, ಈ ವಿಡಿಯೋ ನಿಮಗೆ ತಲುಪಿದ್ದು ಆಕಸ್ಮಿಕವಲ್ಲ. ಇದು ನಿಮ್ಮ ಇಷ್ಟ ದೇವರು ನಿಮಗೆ ನೀಡುತ್ತಿರುವ ಸ್ಪಷ್ಟ ಸಂದೇಶ. ಈ ಅದ್ಭುತ ಸಮಯವನ್ನು ಸದುಪಯೋಗಪಡಿಸಿಕೊಳ್ಳಿ. ನಿಮ್ಮ ಜೀವನದ ಹೊಸ ಅಧ್ಯಾಯಕ್ಕೆ ತಯಾರಾಗಿ, ನಿಮ್ಮ ನಂಬಿಕೆಯ ಸಂಕೇತವಾಗಿ, ನಿಮ್ಮ ಜೀವನ ಬದಲಾಗಬೇಕು ಎನ್ನುವ ಸಂಕಲ್ಪದೊಂದಿಗೆ ತಪ್ಪದೆ ನಿಮ್ಮ ಕುಲದೇವರ ಅಥವಾ ನಿಮ್ಮ ಇಷ್ಟ ದೇವರ ಹೆಸರನ್ನು ಕಮೆಂಟ್ ಮಾಡಿ. ಆ ಭಗವಂತನು ನಿಮ್ಮನ್ನು ಸದಾ ಕಾಪಾಡಲಿ. ಸರ್ವೇ ಜನ ಸುಖಿನೋ ಭವಂತು. ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂಥ ವಿಡಿಯೋ ನೋಡಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋವನ್ನು ಶೇರ್ ಮಾಡಿ. ಮೇಷರಾಶಿಯವರಿಗೆ ದೇವರು ಅಮೋಘವಾದ ಅದೃಷ್ಟ ವರಗಳನ್ನು ಅನುಗ್ರಹಿಸಿದ್ದಾನೆ. ಮೇಷರಾಶಿಯವರಿಗೆ ಭಗವಂತನು ಉಡುಗೊರೆಯಾಗಿ ಕೊಟ್ಟಿರುವಂಥ 6 ಅಮೋಘವಾದಂತಹ ಅದೃಷ್ಟ ವರಗಳು ಯಾವುವು ಎನ್ನುವುದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಮೇಷರಾಶಿಯವರ ಜೀವನ ಹೇಗಿರುತ್ತೆ? ಮೇಷರಾಶಿಯವರು ಹಣಕಾಸಿನ ವಿಚಾರದಲ್ಲಿ ಎಷ್ಟೆಲ್ಲ ಲಾಭವನ್ನು ಪಡೆದುಕೊಳ್ತಾರೆ? ಮೇಷರಾಶಿಯವರ ನಡತೆ ಹಾಗೂ ಸ್ವಭಾವ ಎಂತಹದ್ದು? ಮೇಷರಾಶಿಯವರು ಏನೆಲ್ಲ ಸಾಧನೆ ಮಾಡಬೇಕೆಂದು ಬಯಸುತ್ತಾರೆ? ಮೇಷರಾಶಿಯವರು ಕುಟುಂಬದ ವಿಷಯದಲ್ಲಿ ಯಾವೆಲ್ಲ ನಿರ್ಣಯಗಳನ್ನು ತೆಗೆದುಕೊಳ್ತಾರೆ? ಈ ಎಲ್ಲ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ನೀವೇನಾದರೂ ಭಗವಂತನನ್ನು ನಂಬುವುದಾದರೆ, ದೇವರ ಮೇಲೆ ನಂಬಿಕೆ ಇದ್ದರೆ ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಹಾಗೂ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೌದು ಸ್ನೇಹಿತರೆ, ಮೇಷರಾಶಿಯವರಿಗೆ ದೇವರು ಕೊಟ್ಟಿರುವಂತಹ ಅದೃಷ್ಟ ಹಾಗೂ ಅಮೋಘವಾದ ವರಗಳು ಹಾಗೂ ಯೋಗಗಳು ಯಾವುವು ಎನ್ನುವುದರ ಬಗ್ಗೆ ನೋಡೋದಾದರೆ, ಮೊದಲನೆಯದಾಗಿ ಮೇಷರಾಶಿಯವರು ಯಾವುದೇ ಕಾರಣಕ್ಕೂ ಯಾರ ಮಾತನ್ನು ಕೇಳುವುದಿಲ್ಲ. ಇವರು ಏನೇ ಮಾಡಿದ್ರೂ ಸಹ ಸ್ವತಃ ಸ್ವಂತ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ. ಬೇರೆಯವರ ಮಾತನ್ನು ಕೇಳುವುದಿಲ್ಲ, ಆದರೆ ಅವರ ಮಾತಿಗೆ ತಲೆಯನ್ನು ಕೂಡ ಕೆಡಿಸಿಕೊಳ್ಳುವುದಿಲ್ಲ. ಮೇಷರಾಶಿಯವರು ಇವರ ಸ್ವಭಾವ ಎಂಥದ್ದು ಅಂದರೆ, ಯಾರ ಮಾತಿಗೂ ಇವರು ತಲೆ ಕೊಡುವುದಿಲ್ಲ. ಇವರು ಏನು ಮಾಡಬೇಕು ಅಂದ್ಕೊಂಡಿರ್ತಾರೋ ಅದನ್ನು ಮಾಡೇ ಮಾಡ್ತಾರೆ. ಮೇಷರಾಶಿಯವರು ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಸಹ ಆ ಕೆಲಸವು ಅದೇ ಆಗುತ್ತದೆ. ಹಾಗಾಗಿ ಅವರನ್ನು ಯಾರೂ ಸಹ ತಡೆಯದ್ದು ನಿಲ್ಲಿಸಲು ಸಾಧ್ಯವಾಗುವುದಿಲ್ಲ. ಇಂತಹ ಸ್ವಭಾವದವರು ಈ ಮೇಷರಾಶಿಯವರು. ಈ ರೀತಿಯಾದಂತಹ ವರವನ್ನು ದೇವರು ಇವರಿಗೆ ಕರುಣಿಸಿದ್ದಾನೆ ಎಂದೇ ಹೇಳ್ಬೋದು. ಮೇಷರಾಶಿಯವರನ್ನು ಯಾರೂ ಸಹ ತಡೆದು ನಿಲ್ಲಿಸೋಕೆ ಆಗಲ್ಲ. ಇವರು ಏಳಿಗೆ ಆಗ್ತಿದ್ದಾರೆ, ಇವರು ಜೀವನದಲ್ಲಿ ಮುಂದುವರಿತಿದ್ದಾರೆ. ಇವರನ್ನು ಹೇಗಾದರೂ ಮಾಡಿ ತಡೆದು ನಿಲ್ಲಿಸಬೇಕು ಎಂದು ಯಾರಾದರೂ ಅಂದ್ಕೊಂಡಿದ್ದೇ ಆದಲ್ಲಿ, ಅಥವಾ ಇವರು ಜೀವನದಲ್ಲಿ ಮುಂದುವರಿಯುವುದನ್ನು ನೋಡಿ ಸಹಿಸಿಕೊಳ್ಳಲು ಆಗದೇ ಇರುವವರಿಗೆ ಸುಳ್ಳು ಹೇಳಿ ತಲೆ ಕೆಡಿಸಿ ಇವರನ್ನು ಬೇರೆ ಮಾರ್ಗಕ್ಕೆ ತಿರುಗಿಸಿ ಬಿಡಬೇಕು ಎಂದು ಯಾರಾದರೂ ಪ್ಲಾನ್ ಮಾಡಿಕೊಂಡಿದ್ರೆ ಯಾವುದೇ ಕಾರಣಕ್ಕೂ ಸಹ ಅವರ ಮಾತುಗಳನ್ನು ಕೇಳುವುದೇ ಇಲ್ಲ. ಅವರ ಮಾತಿಗೆ ತಲೆ ಕೆಡಿಸಿಕೊಳ್ಳುವುದಿಲ್ಲ ಈ ಮೇಷರಾಶಿಯವರು. ಈ ಮೇಷರಾಶಿಯವರನ್ನು ಅಷ್ಟು ಸುಲಭವಾಗಿ ಯಾರಿಂದಲೂ ಮೋಸ ಮಾಡಲು ಸಾಧ್ಯವಿಲ್ಲ. ಅಂತಹ ಯೋಗವಂತರು ಮೇಷರಾಶಿಯವರು. ಇನ್ನು ಈ ಮೇಷರಾಶಿಯವರು ತಮ್ಮ ಸಾಮರ್ಥ್ಯದ ಮೇಲೆ ಬಹಳ ನಂಬಿಕೆಯನ್ನು ಇಟ್ಕೊಂಡಿರ್ತಾರೆ. ಇವರ ಸಾಮರ್ಥ್ಯವೇ ಇವರಿಗೆ ಬಲ ಆಗಿರುತ್ತದೆ. ಹಾಗಾಗಿಯೇ ಮೇಷರಾಶಿಯವರು ವಿಚಾರವಿರಲಿ ಸಕ್ಸಸ್ ಅನ್ನೋದನ್ನು ಕಾಣುತ್ತಾರೆ. ಮೇಷರಾಶಿಯವರು ಇವರ ಸಾಮರ್ಥ್ಯ ಹೇಗಿರುತ್ತೆ ಅಂದರೆ, ಇವರು ಯಾರೊಬ್ಬರ ಮೇಲೂ ಡಿಪೆಂಡ್ ಆಗಿರುವುದಿಲ್ಲ. ತಾವೇ ಸ್ವತಃ ಇಂಡಿಪೆಂಡೆಂಟ್ ಆಗಿರ್ತಾರೆ. ಹಾಗೆಯೇ ಇವರು ಜೀವನದಲ್ಲಿ ಏನೆಲ್ಲ ಮಾಡಬೇಕೆಂದು ಗುರಿ ಇಟ್ಕೊಂಡಿರ್ತಾರೋ ಅದನ್ನು ಮಾಡೇ ಮಾಡ್ತಾರೆ. ಇವರು ತಮ್ಮ ಜೀವನವನ್ನು ಹೇಗೆಲ್ಲ ರೂಪಿಸಿಕೊಳ್ಬೇಕು ಎಂದು ಊಹೆ ಮಾಡಿಕೊಂಡಿರ್ತಾರಲ್ಲ, ಅದೇ ರೀತಿಯಾಗಿ ಇವರು ಒಳ್ಳೆಯ ಜೀವನವನ್ನು ರೂಪಿಸಿಕೊಳ್ತಾರೆ. ಮೇಷರಾಶಿಯವರು ಯಾವುದಾದರೊಂದು ಕೆಲಸವನ್ನು ಮಾಡಬೇಕು ಅಂತ ನಿರ್ಧಾರ ಮಾಡಿದರೆ ಅದನ್ನು ಬಿಡುವ ಮಾತೇ ಇಲ್ಲ. ಏನೇ ಮಾಡಿದರೂ ಸಹ ಇವರ ಸ್ವಂತ ನಿರ್ಧಾರವೇ ಆಗಿರುತ್ತದೆ. ಯಾವುದೇ ಕಾರಣಕ್ಕೂ ಬೇರೆಯವರ ಮಾತನ್ನು ಕೇಳೋದಿಲ್ಲ. ಹಾಗಾಗಿಯೇ ಇವರ ಸಾಮರ್ಥ್ಯ ಏನು ಅನ್ನೋದು ಸಹ ಇವರಿಗೆ ಬೇರೆಯವರಿಗೆ ಗೊತ್ತಿರುತ್ತದೆ. ಆದ್ದರಿಂದ ಇವರನ್ನು ಯಾರಿಂದಲೂ ಸಹ ತಡೆದು ನಿಲ್ಲಿಸಲು ಆಗೋದೇ ಇಲ್ಲ. ಮೇಷರಾಶಿಯವರು ಜೀವನದಲ್ಲಿ ಮುಂದೆ ಬೆಳೆಯುತ್ತಾ ಹೋಗುತ್ತಾರೆ. ಮೇಷರಾಶಿಯವರು ಬಹಳ ಸ್ವಾಭಿಮಾನಿಗಳು. ಯಾರಿಗೂ ಸಹ ಭಾರವಾಗಿರುವುದಿಲ್ಲ. ತಮ್ಮ ಕೆಲಸವನ್ನು ತಾವೇ ಮಾಡ್ಕೋತಾರೆ. ಯಾರೊಬ್ಬರ ಮುಂದೆಯೂ ಸಹ ಕೈ ಚಾಚುವುದಿಲ್ಲ. ಯಾರ ಹತ್ತಿರವೂ ಸಹ ಸಹಾಯವನ್ನು ಕೇಳುವುದಿಲ್ಲ. ಅಷ್ಟರ ಮಟ್ಟಿಗೆ ತಾನಾಯ್ತು ತನ್ನ ಕೆಲಸವಾಯಿತು ಎನ್ನುವ ರೀತಿಯಲ್ಲಿ ಬದುಕ್ತಾರೆ. ಮೇಷರಾಶಿಯವರು ಬಹಳನೇ ಸ್ವಾಭಿಮಾನಿಗಳು.
ಸ್ವಾಭಿಮಾನಿಗಳು ಅಂದರೆ ಯಾರ ಹತ್ರನೂ ಸಹಾಯ ಕೇಳುವ ಪ್ರಶ್ನೆಯೇ ಇಲ್ಲ, ಯಾರಿಗೂ ಭಾರವಾಗುವುದಿಲ್ಲ. ಮೇಷರಾಶಿಯವರು ಮನೆಯಲ್ಲೇ ಆಗಿರಲಿ ಹೊರಗಡೆ ಆಗಿರಲಿ ಇವರು ಚಿಕ್ಕ ವಯಸ್ಸಿನಲ್ಲೇ ಒಳ್ಳೆ ನಿರ್ಧಾರವನ್ನು ಬಹುಬೇಗನೆ ತಮ್ಮ ಸ್ವಂತ ನಿರ್ಧಾರವನ್ನು ತಗೊಂಡು ಇವರ ಜೀವನವನ್ನು ರೂಪಿಸಿಕೊಳ್ಬೇಕು ಎನ್ನುವುದೇ ಇವರ ಗುರಿಯಾಗಿರುತ್ತದೆ. ಅಷ್ಟೇ ಅಲ್ಲ, ಇವರ ತಲೆಯಲ್ಲಿ ಗುರಿಮುಟ್ಟುವ ಆಲೋಚನೆಯೇ ತುಂಬಿರುತ್ತದೆ. ಇವರು ಬೇರೆಯವರ ಮಾತಿಗೆ ಅಷ್ಟಾಗಿ ತಲೆಕೆಡಿಸಿಕೊಳ್ಳಲ್ಲ. ಯಾರೊಬ್ಬರಿಗೂ ಸಹ ಡಿಪೆಂಡ್ ಆಗಿರುವುದಿಲ್ಲ, ಸ್ವತಃ ಇಂಡಿಪೆಂಡೆಂಟ್ ಆಗಿಯೇ ಇರ್ತಾರೆ. ಮೇಷರಾಶಿಯವರು ಇವರದ್ದು ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಅಂತ ಹೇಳೋದಾದರೆ, ಇವರ ಕೆಲಸವನ್ನು ಇವರೇ ಮಾಡಿಕೊಳ್ತಾರೆ. ಇವರು ಯಾವುದೇ ಕೆಲಸ ಮಾಡ್ತಿದ್ರೂ ಸಹ ಬೇರೆಯವರು ಬಂದು ಆ ಕೆಲಸವನ್ನು ಮಾಡಿದರೆ ಇವರು ಒಪ್ಪಿಕೊಳ್ಳೋದಿಲ್ಲ. ಇವರ ಕೆಲಸವನ್ನು ಇವರೇ ಮಾಡ್ಕೋಬೇಕು, ಅಷ್ಟರ ಮಟ್ಟಿಗೆ ಆ ರೀತಿಯಾಗಿ ಇವರ ಜೀವನವನ್ನು ಇವರೇ ನಡೆಸಿಕೊಂಡು ಹೋಗ್ತಾರೆ. ಒಮ್ಮೆ ತೆಗೆದುಕೊಂಡ ನಿರ್ಧಾರವನ್ನು ಯಾವತ್ತೂ ಸಹ ಈ ರಾಶಿಯವರು ಬದಲಾಯಿಸುವುದಿಲ್ಲ. ಯಾವುದಾದರೂ ಒಂದು ಕೆಲಸ ಮಾಡಬೇಕು ಎಂದು ಡಿಸೈಡ್ ಮಾಡಿದರೆ ಆ ಕೆಲಸವನ್ನು ತಪ್ಪದೇ ಮಾಡೇ ಮಾಡ್ತಾರೆ. ಮೇಷರಾಶಿಯವರು ಇವರು ಯಾವುದಾದರೂ ನಿರ್ಧಾರವನ್ನು ತೆಗೆದುಕೊಂಡ್ರೆ ಯಾವುದೇ ಕಾರಣಕ್ಕೂ ಸಹ ಆ ನಿರ್ಧಾರವನ್ನು ಬದಲಾಯಿಸುವುದಿಲ್ಲ. ಗೆಲುವೇ ಇರಲಿ ಸೋಲೆ ಆಗಿರಲಿ, ತಾನು ತೆಗೆದುಕೊಂಡಿರುವ ನಿರ್ಧಾರ ತನ್ನದೇ ಎನ್ನುವ ನಿರ್ಧಾರ ಇವರದ್ದಾಗಿರುತ್ತದೆ. ತಾನು ಸ್ವಂತವಾಗಿ ನಿರ್ಧಾರ ತೆಗೆದುಕೊಂಡು ಸ್ವತಂತ್ರವಾಗಿ ಬದುಕಲು ಜೀವನವನ್ನು ಕಟ್ಟಿಕೊಳ್ತಾರೆ. ಹಾಗಾಗಿ ಈ ಮೇಷರಾಶಿಯವರು ಯಾವ್ಯಾವುದೋ ಕೆಲಸಕ್ಕೆ ಕೈ ಹಾಕುವುದಿಲ್ಲ, ಬೇಕಾಬಿಟ್ಟಿ ನಿರ್ಧಾರಗಳನ್ನು ಸಹ ತೆಗೆದುಕೊಳ್ಳುವುದಿಲ್ಲ. ಇವರು ಏನು ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೋ ಅದನ್ನು ಮಾತ್ರ ಸಂಪೂರ್ಣವಾಗಿ ಮಾಡಿಯೇ ಮಾಡ್ತಾರೆ. ಈ ರೀತಿಯ ಸ್ವಭಾವದವರು ಮೇಷರಾಶಿಯವರು. ಇನ್ನು ಈ ಮೇಷರಾಶಿಯವರು ಇವರ ಆತ್ಮಗೌರವಕ್ಕೆ ಧಕ್ಕೆ ಬಂದರೆ ಇವರು ಯಾವುದೇ ಕಾರಣಕ್ಕೂ ಕೂಡ ಸಹಿಸಿಕೊಳ್ಳುವುದಿಲ್ಲ. ಇಂತಹ ಸಂದರ್ಭದಲ್ಲಿ ಎದುರಿಗೆ ಯಾರೇ ಇರಲಿ ಕಿಂಚಿತ್ತೂ ಬೆಲೆ ಕೊಡುವುದೂ ಇಲ್ಲ. ಹೌದು, ಮೇಷರಾಶಿಯವರು ಸ್ವಲ್ಪ ಕೋಪವಂತರೇ, ನಿಷ್ಠೂರವಂತರೇ. ಆದರೆ ಇವರ ಆತ್ಮಗೌರವಕ್ಕೆ ಏನಾದರೂ ಧಕ್ಕೆ ಬಂದರೆ ಮಾತ್ರ ಇವರು ಯಾವುದೇ ಕಾರಣಕ್ಕೂ ಸಹ ಸಹಿಸಿಕೊಳ್ಳುವ ಪ್ರಶ್ನೆ ಇಲ್ಲ. ಯಾರ ಮುಲಾಜು ನೋಡದೆ ಸರಿಯಾಗಿ ಅವರಿಗೆ ಉತ್ತರ ಕೊಡ್ತಾರೆ. ಇವರಿಗೆ ಏನಾದರೂ ಅವಮಾನ ಮಾಡಿದರೆ ಅಂಥವರನ್ನು ಕ್ಷಮಿಸುವುದಿಲ್ಲ. ಮೇಷರಾಶಿಯವರು ಸ್ವಾಭಿಮಾನದಿಂದ ಬದುಕುವವರು. ಸ್ವಾಭಿಮಾನದ ವಿಚಾರವಾಗಿ ಯಾರಾದರೂ ಬಂದರೆ ಸುಮ್ಮನೆ ಬಿಡಲ್ಲ, ಯಾವುದೇ ಕಾರಣಕ್ಕೂ ಸಹಿಸಿಕೊಳ್ಳಲ್ಲ. ಈ ರಾಶಿಯವರು ಎಷ್ಟು ಶಾಂತಿಯಿಂದ ಇರ್ತಾರೋ, ಅಷ್ಟು ತಾಳ್ಮೆಯಿಂದ ಇರ್ತಾರೋ ಅಷ್ಟೇ ಡೇಂಜರಸ್ ಆಗಿರ್ತಾರೆ. ಅದೇ ಇವರ ಆತ್ಮಗೌರವಕ್ಕೆ ಧಕ್ಕೆ ಬಂದರೆ ಈ ಮೇಷರಾಶಿಯವರು ಯಾವುದೇ ಕಾರಣಕ್ಕೂ ಅದನ್ನು ಅರಗಿಸಿಕೊಳ್ಳುವುದಿಲ್ಲ. ಇವರಿಗೆ ಕೋಪ ಬಂದರೆ ಅಷ್ಟೇ ಎದುರಿಗೆ ಇದ್ದವರ ಕತೆ ಮುಗಿದ ಹಾಗೆಯೇ, ಅಷ್ಟು ಕೋಪ ಇವರಿಗೆ ಬರುತ್ತದೆ. ಆ ಸಮಯದಲ್ಲಿ ಯಾರನ್ನ ಬೇಕಾದರೂ ಸಹ ಕಳೆದುಕೊಳ್ಳಲು ಸಿದ್ಧವಾಗಿಯೇ ರೆಡಿಯಾಗಿರುತ್ತಾರೆ. ಹಾಗಾಗಿ ಇವರ ತಾಳ್ಮೆಯನ್ನು ಯಾರೂ ಸಹ ಪರೀಕ್ಷೆ ಮಾಡಲು ಹೋಗಬೇಡಿ. ಈ ಮೇಷರಾಶಿಯವರು ಇವರು ಏನೇ ಕೆಲಸ ಮಾಡಬೇಕು ಎಂದು ನಿರ್ಧಾರ ತೆಗೆದುಕೊಂಡ್ರೆ ಆ ಕೆಲಸವನ್ನು ಬಿಡುವ ಪ್ರಶ್ನೆ ಇಲ್ಲ, ಅಷ್ಟು ಅಚ್ಚುಕಟ್ಟಾಗಿ ಮಾಡಿ ಮುಗಿಸ್ತಾರೆ. ಇನ್ನು ಮೊದಲೇ ಹೇಳಿದ ಹಾಗೆ ಈ ಮೇಷರಾಶಿಯವರು ಏನು ಬೇಕಾದರೂ ಸಹಿಸಿಕೊಳ್ತಾರೆ. ಆದರೆ ಇವರ ಕುಟುಂಬವನ್ನು ಕೆಣಕಿದರೆ ಮಾತ್ರ ಸಹಿಸಿಕೊಳ್ಳಲ್ಲ. ಒಂದು ವೇಳೆ ಯಾರಾದರೂ ಕೆಣಕಿದರೆ ಮುಗೀತು, ರೌದ್ರಾವತಾರ ತಾಳಿ ಅವರಿಗೆ ಏನು ಮಾಡಬೇಕು ಅದನ್ನು ಮಾಡೇ ಮಾಡ್ತಾರೆ. ಇನ್ನು ಮೇಷರಾಶಿಯವರು ಕರ್ಮವನ್ನು ತುಂಬ ನಂಬುತ್ತಾರೆ. ಜೊತೆಗೆ ಯಾರಿಗೂ ಸಹ ಕೆಟ್ಟದ್ದನ್ನೋದನ್ನು ಮಾಡೋದೇ ಇಲ್ಲ, ಕೆಟ್ಟದ್ದನ್ನು ಬಯಸೋದು ಇಲ್ಲ, ಯಾರೊಬ್ಬರನ್ನು ನೋಡಿ ಹೊಟ್ಟೆ ಹುರಿದುಕೊಳ್ಳುವುದಿಲ್ಲ. ಇವರ ಸ್ವಭಾವ ಎಂಥದ್ದು ಅಂದರೆ ಮಗುವಿನ ಮನಸ್ಸಿನ ಹಾಗೆ ಇವರು ಇರ್ತಾರೆ. ಯಾವಾಗಲೂ ಸಹ ಇವರಿಗೆ ಮುಖದ ಮೇಲೆ ನಗುವಿರುತ್ತದೆ. ಯಾರಿಗೂ ಸಹ ಕೆಟ್ಟದ್ದನ್ನು ಮಾಡಲ್ಲ, ಯಾರಿಗೂ ಸಹ ತೊಂದರೆಯನ್ನು ಕೊಡುವುದಿಲ್ಲ. ಒಂದು ಪ್ರಾಣಿಯೇ ಆಗಿರಲಿ, ಪಕ್ಷಿಯೇ ಆಗಿರಲಿ, ಒಂದು ಇರುವೆಯೇ ಆಗಿರಲಿ, ಯಾವೊಂದು ಜೀವಿಯನ್ನು ಸಹ ಕೊಲ್ಲಲು ಇಷ್ಟಪಡುವುದಿಲ್ಲ. ಆ ಜೀವಿಗಳಿಗೆ ನೋವನ್ನು ಎಂದಿಗೂ ಸಹ ಕೊಡುವುದಿಲ್ಲ ಈ ಮೇಷರಾಶಿಯವರು. ಅಷ್ಟು ಮೃದು ಸ್ವಭಾವದವರು, ಅಷ್ಟೇ ಹೃದಯವಂತವರು, ನಾಜೂಕಾಗಿರ್ತಾರೆ ಅಷ್ಟೇ. ಆದರೆ ಯಾರಿಗೂ ಸಹ ಕೆಟ್ಟದ್ದನ್ನು ಮಾತ್ರ ಬಯಸಲ್ಲ. ಇವರು ಕರ್ಮವನ್ನು ತುಂಬ ನಂಬ್ತಾರೆ. ಅಂದರೆ ಇವತ್ತು ನಾನು ಯಾರಿಗಾದರೂ ತೊಂದರೆ ಕೊಟ್ಟಿದ್ದೆ ಆದಲ್ಲಿ ನನಗೂ ಆ ತೊಂದರೆ ರಿಟರ್ನ್ ಬಂದೇ ಬರುತ್ತೆ ಎಂದು ಯೋಚಿಸ್ತಾರೆ. ಇವತ್ತು ನಾನು ಯಾರಿಗಾದರೂ ಕೆಟ್ಟದ್ದನ್ನು ಬಯಸಿದರೆ ನನಗೂ ಸಹ ಕೆಟ್ಟದ್ದಾಗಿಯೇ ವಾಪಸ್ ಬರುತ್ತದೆ ಎನ್ನುವಂತಹ ಮನೋಭಾವನೆಯನ್ನು ಈ ರಾಶಿಯವರು ತುಂಬ ನಂಬುತ್ತಾರೆ. ಹಾಗಾಗಿ ಇವರು ಯಾರೊಬ್ಬರಿಗೂ ಸಹ ಕೆಟ್ಟದ್ದನ್ನು ಬಯಸಲ್ಲ, ಇನ್ನೊಬ್ಬರ ಕಷ್ಟಕ್ಕೆ ನೆರವಾಗ್ತಾರೆ ವಿನಃ ತೊಂದರೆಯನ್ನು ಮಾತ್ರ ಕೊಡುವುದಿಲ್ಲ. ಅಂದರೆ ಯಾರಿಗಾದರೂ ತೊಂದರೆ ಆದರೆ ಅಂದರೆ ಇವರ ಸ್ನೇಹಿತರೇ ಆಗಲಿ, ಇವರ ಶತ್ರುಗಳೇ ಆಗಲಿ, ಅವರು ಏನಾದರೂ ಕಷ್ಟ ಅಂದ್ಬಿಟ್ರೆ ಸಾಕು ಇವರು ಮರುಗಿ ಬಿಡ್ತಾರೆ. ಅವರು ಆ ಮೇಷರಾಶಿಯವರಿಗೆ ಏನೇ ತೊಂದರೆ ಮಾಡಿರಲಿ, ಎಷ್ಟಾದರೂ ಇವರಿಗೆ ತೊಂದರೆ ಕೊಟ್ಟಿರಲಿ, ಅವರು ಶತ್ರುವೇ ಆಗಿರಲಿ, ಹಿತಶತ್ರುವೇ ಆಗಿರಲಿ, ಒಂದು ವೇಳೆ ಬಹಿರಂಗ ಶತ್ರುನೇ ಆಗಿರಲಿ, ಇವರೆಲ್ಲರನ್ನೂ ಒಂದೇ ಭಾವದಲ್ಲಿ ನೋಡ್ತಾರೆ ಈ ಮೇಷರಾಶಿಯವರು. ಆದರೆ ಇವರು ಯಾವುದೇ ಕಾರಣಕ್ಕೂ ಕೆಟ್ಟದ್ದು ಮಾಡಲ್ಲ. ಅವರಿಗೂ ಸಹ ಒಳ್ಳೆಯದನ್ನೇ ಬಯಸುವಂತಹ ಮನೋಭಾವ ಇರೋದು ಈ ಮೇಷರಾಶಿಯವರಿಗೆ ಮಾತ್ರ.
ಇನ್ನು ಮೇಷರಾಶಿಯವರಿಗೆ ಲಾಭವೇ ಆಗಲಿ ಅಥವಾ ನಷ್ಟವೇ ಆಗಲಿ ಏನೇ ಇದ್ದರೂ ಸಹ ಇವರ ಮನಸ್ಸಿಗೆ ಬಂದದ್ದೇ ಮಾಡೋದು. ವ್ಯವಹಾರವೇ ಆಗಲಿ, ಒಂದು ವ್ಯಾಪಾರವೇ ಆಗಲಿ ಅಥವಾ ಇನ್ಯಾವುದೇ ಕೆಲಸವನ್ನೇ ಮಾಡಲಿ ಅಥವಾ ಯಾವುದೇ ವ್ಯವಹಾರವೇ ಇರಲಿ, ಇವರು ಯಾರೊಬ್ಬರ ಸಲಹೆಯನ್ನು ಪಡೆಯದೆ ಬಹಳ ಧೈರ್ಯವಾಗಿ ಮುನ್ನುಗ್ಗುತ್ತಾರೆ. ಇವರ ತಲೆಯಲ್ಲಿ ಏನಾದರೂ ಒಂದು ನಾನು ಮಾಡಲೇಬೇಕು ಅಂತ ಬಂದ್ಬಿಟ್ರೆ ಸಾಕು, ಅದು ಒಳ್ಳೆಯದೇ ಆಗಿರಲಿ ಅದು ಕೆಟ್ಟದ್ದೇ ಆಗಿರಲಿ, ಅಂದರೆ ಅದರಿಂದ ಇವರಿಗೆ ಲಾಭವೇ ಸಿಗಲಿ ಅಥವಾ ನಷ್ಟವೇ ಆಗಲಿ ಯಾವುದಕ್ಕೂ ಸಹ ಎದೆಗುಂದುವುದಿಲ್ಲ ಮತ್ತು ಹೆದರುವ ಮಾತೇ ಇಲ್ಲ. ಆದರೆ ಇವರು ಒಂದು ಸಲ ತೀರ್ಮಾನ ಮಾಡಿದರೆ ಸಾಕು ಅದನ್ನೇ ಮಾಡ್ತಾರೆ. ಇಂತಹ ಒಂದು ಧೈರ್ಯವನ್ನು ಆ ದೇವರೇ ಇವರಿಗೆ ಕರುಣಿಸಿರುತ್ತಾನೆ. ಈ ಮೇಷರಾಶಿಯವರು ಇವರಿಗೆ ಇವರ ಸಾಮರ್ಥ್ಯ ಏನು, ಇವರ ಬಲ ಏನು, ಇವರ ಶಕ್ತಿ ಏನೆಂದು ಈ ಮೇಷರಾಶಿಯವರಿಗೆ ಚೆನ್ನಾಗಿ ಗೊತ್ತಿರುತ್ತದೆ. ಹಾಗಾಗಿ ಮೇಷರಾಶಿಯವರು ರಿಸ್ಕ್ ತೆಗೆದುಕೊಳ್ಳದೆ ಜಾಸ್ತಿ ಜೀವನದಲ್ಲಿ ಏನಾದರೂ ಆಗಲಿ ನಾನು ನುಗ್ಗೇ ಬಿಡೋಣ, ನೋಡೇ ಬಿಡೋಣ, ಅದರಲ್ಲಿ ಗೆಲ್ಲಲಿ ಅಥವಾ ಸೋಲಲಿ ಏನಾಗುತ್ತೋ ನೋಡೇ ಬಿಡೋಣ ಎನ್ನುವಂತಹ ಗಟ್ಟಿ ನಿರ್ಧಾರವನ್ನು ಮಾಡಿ ಮುನ್ನುಗ್ಗುತ್ತಾರೆ. ಮೇಷರಾಶಿಯವರು ಯಾವಾಗಲೂ ಸಹ ಯೋಚನೆ ಮಾಡ್ತಾ ಇರ್ತಾರೆ, ಇನ್ನೊಬ್ಬರಿಗೆ ಸಹಾಯ ಹಸ್ತ ಜಾಸ್ತಿ ಮಾಡ್ತಾರೆ. ಇವರಿಗೆ ಇಲ್ಲದೇ ಇದ್ರೂ ಪರವಾಗಿಲ್ಲ, ಬೇರೆಯವರಿಗೆ ಕೊಡ್ತಾರೆ. ಇವರು ಏನಾದರೂ ತಿನ್ನುವಾಗ ಯಾರಾದರೂ ಬಂದು ಕೇಳಿದರೆ ತಿನ್ನುವ ಆಹಾರವನ್ನೇ ಕೊಟ್ಟು ಬಿಡ್ತಾರೆ. ಈ ಥರ ಯೋಚನೆ ಮಾಡೋರು ಮೇಷರಾಶಿಯವರೇ ಆಗಿರುತ್ತಾರೆ. ಇನ್ನು ಈ ಮೇಷರಾಶಿಯವರಿಗೆ ಹೊರಗೊಂದು ಒಳಗೊಂದು ಇರುವುದಿಲ್ಲ. ಯಾವುದೇ ವಿಷಯ ಆಗಿರಲಿ ಅಥವಾ ವಿಚಾರವೇ ಆಗಿರಲಿ ಮನಸ್ಸಿನಲ್ಲಿ ಯಾವುದೇ ಕಾರಣಕ್ಕೂ ಇಟ್ಕೊಳ್ಳಲ್ಲ. ಇವರು ಎಲ್ಲರ ಮುಂದೆ ನಗು ನಗುತ್ತಾ ಚೆನ್ನಾಗಿಯೇ ಇದ್ದು ಒಳಗೆ ಬೈದುಕೊಳ್ಳುವ ಮನೋಭಾವ ಅನ್ನೋದು ಮೇಷರಾಶಿಯವರಿಗೆ ಒಂದು ಸ್ವಲ್ಪವೂ ಸಹ ಮೇಷರಾಶಿಯವರಿಗಿರುವುದಿಲ್ಲ. ಹಾಗಾಗಿಯೇ ಯಾರಿಗೂ ಸಹ ಇವರು ಒಳಗೊಂದು ಹೊರಗೊಂದು ಬಯಸುವುದಿಲ್ಲ. ಆದರೆ ಜನರು ಮಾತ್ರ ಇವರಿಗೆ ಮನಸ್ಸಿಂದ ತುಂಬಾ ಕೆಟ್ಟವರು ಅಂತ ಅಂದ್ಕೊಂಡಿರ್ತಾರೆ. ಆದರೆ ಇವರು ತುಂಬಾ ಮಗುವಿನ ಸ್ವಭಾವದವರು. ಇವರು ಹೃದಯವಂತಿಕೆಯಲ್ಲಿ ಬಹಳ ಶ್ರೀಮಂತರು, ಮೃದು ಸ್ವಭಾವದವರು ಎಂದೇ ಹೇಳ್ಬೋದು. ಈ ಮೇಷರಾಶಿಯವರು ಯಾವುದೇ ಕಾರಣಕ್ಕೂ ದ್ವೇಷ ಅನ್ನೋದನ್ನು ಸಾಧಿಸುವುದಿಲ್ಲ. ಒಂದು ವೇಳೆ ಇವರು ದ್ವೇಷ ಸಾಧಿಸಬೇಕು, ನನಗೆ ಅವರ ಮೇಲೆ ಕೋಪ ಇದೆ, ಅವರ ಮೇಲೆ ನನಗೆ ಹಠ ಇದೆ, ಏನಾದರೂ ಜಗಳವಾದರೆ ಅವರನ್ನು ಹೊಡಿಬೇಕು ಎಂದು ಮನಸ್ಸಲ್ಲಿ ಮಾತ್ರ ಅಂದ್ಕೊಳ್ತಾರಷ್ಟೇ. ಒಂದು ವೇಳೆ ಅವರೇ ಬಂದು ಇವರನ್ನು ಸ್ವಲ್ಪ ಮಾತಾಡಿಸಿಬಿಟ್ರೆ ಸಾಕು, ಮಗು ಥರ ಕರಗಿ ಹೋಗ್ಬಿಡ್ತಾರೆ. ಇಂತಹ ಮೃದು ಸ್ವಭಾವದವರು ಮೇಷರಾಶಿಯವರು. ಆದರೆ ಇವರಿಗೆ ಬಹಳ ಬೇಗನೆ ಕೋಪ ಬರುತ್ತೆ. ಮೇಷರಾಶಿಯವರಿಗೆ ಏನಾದರೂ ಅಲ್ಲಿ ತಪ್ಪು ನಡೀತಿದೆ ಅಂತ ಗೊತ್ತಾದರೆ ಸಾಕು, ಇಲ್ಲವೇ ನಮ್ಮ ಮೇಲೆ ಯಾರಾದರೂ ತಪ್ಪು ಹೊರಿಸ್ತಿದ್ದಾರೆ ಅಂತ ಗೊತ್ತಾದರೆ ಸಾಕು, ಇವರು ಇದ್ದಕ್ಕಿದ್ದಂತೆ ದಿಢೀರಂತ ಕೋಪ ಮಾಡಿಕೊಂಡು ಬಿಡುತ್ತಾರೆ. ಸಮಯವನ್ನು ತೆಗೆದುಕೊಂಡು ಯೋಚನೆ ಮಾಡುವುದಿಲ್ಲ. ನಾಯಕತ್ವದ ಗುಣ ಅನ್ನೋದು ಮೇಷರಾಶಿಯವರಿಗೆ ತುಂಬಿ ತುಳುಕುತ್ತದೆ. ಈ ಲೀಡರ್ಶಿಪ್ ಅನ್ನೋದು ಮೇಷರಾಶಿಯವರಿಗೆ ದೇವರು ಕೊಟ್ಟಂತಹ ವರವೆಂದೇ ಹೇಳ್ಬೋದು. ಇದೊಂದು ಯೋಗ ಇವರ ರಕ್ತದಲ್ಲಿಯೇ ಬಂದಿರುತ್ತದೆ. ನಾನು ಯಾರಿಗೂ ಹೆದರಿಕೊಳ್ಳುವುದಿಲ್ಲ, ನಾನು ಯಾರ ಹತ್ರನೂ ಅನ್ನಿಸ್ಕೋಬೇಕಾಗಿಲ್ಲ, ನಾನು ಧೈರ್ಯವಾಗಿರ್ತೀನಿ ಅನ್ನೋದು ಇವರಿಗೆ ಗೊತ್ತಿರುತ್ತದೆ. ಮೇಷರಾಶಿಯವರು ಮೃದು ಸ್ವಭಾವದವರು. ಇನ್ನು ತನ್ನ ಪಾಡಿಗೆ ತಾವಿರ್ತಾರೆ. ಆದರೆ ಇವರ ತಂಟೆಗೆ ಬಂದರೆ ಮಾತ್ರ ಯಾವುದೇ ಕಾರಣಕ್ಕೂ ಸಹಿಸಿಕೊಳ್ಳುವುದಿಲ್ಲ, ಬಿಡೋದು ಇಲ್ಲ. ಇವರ ಪಾಡಿಗೆ ಇವರು ಇರ್ತಾರೆ. ಆದರೆ ಇವರ ತಂಟೆಗೆ ಯಾರಾದರೂ ಬಂದರೆ ಅವರನ್ನು ಸಹಿಸಿಕೊಳ್ಳುವಂಥವರೇ ಅಲ್ಲ ಮೇಷರಾಶಿಯವರು. ಇನ್ನು ಮೇಷರಾಶಿಯವರು ಬೇರೆಯವರ ಯಾರ ಮಾತನ್ನು ಸಹ ಕೇಳುವುದಿಲ್ಲ. ಇವರ ಮಾತನ್ನು ಬೇರೆಯವರು ಕೇಳಬೇಕೆಂದು ಯಾವತ್ತೂ ಸಹ ಎಕ್ಸ್ಪೆಕ್ಟ್ ಮಾಡಲ್ಲ. ಈ ರೀತಿಯ ಸ್ವಭಾವದವರು. ಇವರೇನಾದರೂ ಅಂದ್ಕೊಂಡ್ರೆ ಖಂಡಿತವಾಗ್ಲೂ ಮಾಡೇ ಮಾಡ್ತಾರೆ. ಮೇಷರಾಶಿಯವರಿಗೆ ಮೇಷರಾಶಿಯವರೇ ಸರಿಸಾಟಿ. ನೋಡಿದ್ರಲ್ಲ ಸ್ನೇಹಿತರೆ, ಮೇಷರಾಶಿಯವರು ಯಾವೆಲ್ಲ ಯೋಗಗಳನ್ನು, ಎಷ್ಟೆಲ್ಲ ಲಾಭಗಳನ್ನು, ಯಾವೆಲ್ಲ ಅದೃಷ್ಟವನ್ನು ಆ ಭಗವಂತ ದೇವರು ಇವರಿಗೆ ಕರುಣಿಸಿದ್ದಾರೆ ಎಂದು. ಹಾಗಾಗಿ ಇವರು ಚಿಕ್ಕ ವಯಸ್ಸಿನಲ್ಲಿಯೇ ಶ್ರೀಮಂತರಾಗಿ ಬಿಡ್ತಾರೆ. ಯಾಕಂದರೆ ಇವರು ಯಾರೊಬ್ಬರ ಮೇಲೂ ಡಿಪೆಂಡ್ ಆಗಿರುವುದಿಲ್ಲ, ಆಗುವುದೂ ಇಲ್ಲ. ಇವರ ಸ್ವಂತ ನಿರ್ಧಾರವೇ ಇವರಿಗೆ ಅಂತಿಮ ನಿರ್ಧಾರವಾಗಿರುತ್ತದೆ. ಯಾವುದೇ ಕೆಲಸದಲ್ಲಿ ಲಾಭವೇ ಆಗಲಿ, ಸ್ಪಷ್ಟನೆ ಆಗಲಿ, ನೋಡೋ ಬಿಡೋಣ ಅನ್ನೋ ಮಾತು ಬಿಡೋಣ ಎಂದು ಮುನ್ನುಗ್ಗುತ್ತಾರೆ. ಹಾಗಾಗಿ ಇವರು ಕೋಟ್ಯಾಧಿಪತಿಗಳಾಗುವಂತಹ ಯೋಗವನ್ನು ಹುಟ್ಟಿದಾಗಿನಿಂದಲೇ ಪಡ್ಕೊಂಡು ಬಂದಿರ್ತಾರೆ ಎಂದೇ ಹೇಳ್ಬೋದು. ನೀವು ಮೇಷರಾಶಿಯವರಾಗಿದ್ದರೆ, ನಿಮ್ಮ ಜೀವನದಲ್ಲಿಯೂ ಸಹ ಇದೆಲ್ಲ ಆಗಿದ್ರೆ ಅಥವಾ ಆಗ್ತಾ ಇದ್ದರೆ, ಈ ವಿಡಿಯೋ ನಿಮಗೆ ನಿಜ ಅನಿಸಿದರೆ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಈ ಮಾಹಿತಿಯನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಓಂ ಶ್ರೀ ಶನೇಶ್ವರ ಸ್ವಾಮಿಯೇ ನಮಃ ಎಂದು ತಪ್ಪದೇ ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಒಂದೊಳ್ಳೆ ಮಾಹಿತಿಯೊಂದಿಗೆ ಪುನಃ ಭೇಟಿಯಾಗೋಣ. ಅಲ್ಲಿಯವರೆಗೂ ನೋಡ್ತಾ ಇರಿ ನಮ್ಮ ಚಾನಲ್ನ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.